ತಾನೇ ಸಮಸ್ಯೆ ಇತ್ತು. ನನ್ನ ಮನೆ ಕೊಂಡಾಗಲೇ ಒಂದು 2 ತಿಂಗಳಾಗಿತ್ತು. ಸುಮಾರು ಖರ್ಚು ಮಾಡಿದ್ವಿ, ದುಡ್ಡು ಖರ್ಚಾಗೈತೆ. ಇಲ್ಲಿಗೆ ಬಂದ್ಮೇಲೆ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಬೇರೆಯವರು ಬಂದು ತೋರಿಸ್ಕೊಳ್ಳಿ, ಅವ್ರದ್ದು ಚೆನ್ನಾಗಿ ಆಯ್ತಾರೆ ಅನ್ನೋ ಗ್ಯಾರಂಟಿ ಐತೆ. ಇಲ್ಲಿ ಮುನೇಶ್ವರ ದೇವಸ್ಥಾನ ಒಂದಿದೆ, ಅದು ಆಗಲಿ ಮಕ್ಕಳಾಗದಿದ್ರೆ ಮಕ್ಕಳು ಆಗುತ್ತೆ, ಆ ಶಕ್ತಿ ಇಲ್ಲಿದೆ. ನಮಗೆ ಒಳ್ಳೆಯದಾಗಿದೆ. ನಾವು ಅಂದ್ಕೊಂಡು ನಮ್ಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು, ಬಂದಿದ್ದ ಅದು ಸರೋಯಿತ್ತು. ಹಲವಾರು ದೇವಸ್ಥಾನಗಳು ನಾನು ಸುತ್ತಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ರಾಮನಗರ ಜಿಲ್ಲೆಯಲ್ಲಿ 108 ಅಡಿ ಪ್ರತ್ಯಂಗಿರ ದೇವಿ ಸ್ಥಾಪನೆ ಮಾಡ್ತಿರೋದು ಇದನ್ನೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಆ್ಯಂಡ್ ಫುಲ್ ಪರಿಸರ ಮಧ್ಯದಲ್ಲಿರುವಂತಹ ದೇವಸ್ಥಾನ ಇದು. ಬಂದರೆ ಮನಸ್ಸಿಗೆ ಖುಷಿ ಆಗುತ್ತೆ, ನೆಮ್ಮದಿ ಆಗುತ್ತೆ. ವಿಶ್ವದಲ್ಲೇ ಅತಿ ಎತ್ತರವಾದಂಥ 108 ಅಡಿ ಪ್ರತ್ಯಂಗಿರಿ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ ತಕ್ಷಣ ಏನೋ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗ್ತಿದೆ. ಸೊ ನಂಗಂತೂ ತುಂಬ ಖುಷಿ ಆಯಿತು. ಆ ರೋಡ್ ಬಂದೇಟ್ಗೆ ಹೊಟ್ಟೆ ನೋವು ಕಡಿಮೆ ಆಗಿದೆ. ಇಲ್ಲಿಗೆ ಬರುತ್ತೆ ಡೀಟೇಲ್ ಹೇಳ್ತಾ ಇರುವಾಗ ನಾರ್ಮಲಾಗಿ ಚೆನ್ನಾಗಿದ್ದಾರೆ. ಪಕ್ಕಾ ಶಕ್ತಿ ಇದೆ, ದೇವರು ಇದ್ದೇ ಇದ್ದಾನೆ ಇಲ್ಲಿ. ಆ್ಯಂಡ್ ಆಗಸ್ಟ್ 19, 2021ಗೆ ಪ್ರತ್ಯಂಗಿರ ದೇವಿ ಸ್ಥಾಪನೆ ಮಾಡ್ತಿದ್ದಾರೆ. ಹಲವಾರು ಜನ ಸೇರ್ತಾರೆ. ನೀವು ಕೂಡ ಬಿಡುವು ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಭೇಟಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ತಾಯಿನ ನಂಬಿ ಬನ್ನಿ, ನಿಮಗೂ ಒಳ್ಳೆಯದಾಗತ್ತೆ. ಇದೇ ಆಗಸ್ಟ್ 19, 20, 21 ಈ ಒಂದು ದೇವಸ್ಥಾನ ಉದ್ಘಾಟನೆ ನಡೀತಿದೆ. ಸೊ ಪ್ರತಿಯೊಬ್ಬರು ಭಾಗವಹಿಸಿ. ಸರ್ ತುಂಬ ಕಡೆ ತಿರುಗಿದ್ದೀನಿ, ಆದರೆ ಎಲ್ಲೂ ಈ ಥರ ಡೀಟೇಲ್ ಹೇಳಿರಲ್ಲ ನಮಗೆ. ಆದರೆ ಎಲ್ಲೆಲ್ಲೂ ಹೇಳವ್ರೆ, ಆದರೆ ಈ ಥರ ಹೇಳಿರಲ್ಲ ನಮಗೆ. ಆದರೆ ಎಲ್ಲೆಲ್ಲೂ ಸುಮಾರು ದುಡ್ಡು ಖರ್ಚು ಮಾಡಿದ್ದೀನಿ ಇವ್ರಿಗೋಸ್ಕರ, ಆದರೆ ಅಲ್ಲೂ ಕೂಡ ಆ ಥರ ಹೇಳಿಲ್ಲ. ಇಲ್ಲ ಅದಕ್ಕೆ ಕರೆಕ್ಟಾಗಿ ಹೇಳೋರು ನಮಗೆ. ಸರ್ ಏನಾಗಿತ್ತು ಅವ್ರಿಗೆ, ಏನು ಅಂತ ಯಾರು ಇನ್ನೂ ಕಂಡುಹಿಡ್ದಿರಲ್ಲ ಅದನ್ನು. ಆದರೆ ಇಲ್ಲಿಗೆ ಬಂದ ಮೇಲೆ ಇಂಥದಂಥ ಡೀಟೇಲ್ ಕಂಡುಹಿಡ್ದು ಹೇಳೋರು. ಸುಮಾರಾಗಿ ಆಗೋರು, ಪರವಾಗಿಲ್ಲ. ಹೊಟ್ಟೆ ನೋವು ಆ ರೋಡಿಂದ ಆಚೆನೇ ಅವ್ರಿಗೆ ಬಿಟ್ಟೈತೆ. ಯಾರಿಗಿಲ್ಲ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ದೇವರಿಲ್ಲಿ ಎಷ್ಟು ಕೇರ್ಫುಲ್ ಆಗಿದ್ದಾನೆ ಅನ್ನೋದು. ಅದು ಮೇನ್. ಆ ರೋಡ್ ಬಂದೇಟ್ಕೆನೆ ಹೊಟ್ಟೆ ನೋವು ಕಡಿಮೆ ಆಗಿದೆ. ಆ ರೋಡ್ ಬಂದೇಟ್ಕೆನೆ ಹೊಟ್ಟೆ ನೋವು ಕಡಿಮೆ ಆಗಿದೆ. ಇಲ್ಲಿಗೆ ಬರುತ್ತೆ ಡೀಟೇಲ್ ಹೇಳ್ತಾ ಇರುವಾಗ ನಾರ್ಮಲಾಗಿ ಚೆನ್ನಾಗಿದ್ದಾರೆ. ಪಕ್ಕಾ ಶಕ್ತಿ ಇದೆ, ದೇವರು ಇದ್ದೇ ಇದ್ದಾನೆ ಇಲ್ಲಿ. ಉಗ್ರ ಮುನೇಶ್ವರ. ವಿಶ್ವದಲ್ಲೇ ಅತಿ ಎತ್ತರವಾದಂಥ 108 ಅಡಿ ಪ್ರತ್ಯಂಗಿರಿ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ ತಕ್ಷಣ ಏನೋ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗ್ತಿದೆ. ಸೊ ನಂಗಂತೂ ತುಂಬ ಖುಷಿ ಆಯಿತು. ಇದೇ ಆಗಸ್ಟ್ 19, 20, 21 ಈ ಒಂದು ದೇವಸ್ಥಾನ ಉದ್ಘಾಟನೆ ನಡೀತಿದೆ. ಸೊ ಪ್ರತಿಯೊಬ್ಬರು ಭಾಗವಹಿಸಿ. ಮಧ್ಯದಲ್ಲಿ ಈ ದೇವಸ್ಥಾನ ಇದೆ. ಸೊ ನೀವೊಂದ್ಸಲ ಭೇಟಿ ನೀಡಿ, ಮನಸ್ಸು ಒಂಥರ ಹಗುರವಾಗಿರುತ್ತೆ. ಸೊ ಇಲ್ಲಿ ಬಂದು ನನ್ನ ಮನಸ್ಸು ಕೂಡ ಹಗುರವಾಯಿತು. ಸೊ ನೀವು ಒಂದ್ಸಲ ಮಿಸ್ ಮಾಡದೆ ಭೇಟಿ ನೀಡಿ. ಥ್ಯಾಂಕ್ ಯು. ಚೆನ್ನಾಗಿ ಅನಿಸ್ತು ದೇವ್ರು ನೋಡೋದ್ರಿಂದ. ಆದರೂ ಈ ಬೆಂಗಳೂರು ರಾಮನಗರ ಸುತ್ತಮುತ್ತಲು ಯಾವುದ್ರೊಳಗೊಂದು ಇಡೀ ಇಲ್ಲಿ 108 ಅಡಿ ವಿಶ್ವರೂಪ ಇರೋದು ಇದೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಆದರೂ ತಾಯಿ ಸತ್ಯದೇವಿದೆ. ಅಂದ್ಕೊಂಡಿರೋ ಕನಸಾಗಿರ್ಬೋದು, ಯಾವುದೋ ಒಂದು ಕನಸು ಕನಸು ಮಾಡೋಂಥ ಶಕ್ತಿ ಇದೆ. ಮದುವೆ ಆಗದೆ ಇರ್ಬೋದು, ಅಕಸ್ಮಾತ್ ಮಕ್ಕಳಾಗದೆ ಇರ್ಬೋದು, ಜೀವನ ಫ್ಯೂಚರಲ್ಲಿ ಏನೋ ಒಂದು ಸಕ್ಸಸ್ ಕಾಣಬೇಕು ಅಂತ ಇದ್ದರೆ ಈ ತಾಯಿ ಹತ್ರ ಬಂದರೆ ಆ ತಾಯಿ ಅಂದ್ಕೊಂಡಿದ್ದೆಲ್ಲ ನೆರವೇರಿಸ್ತಾಳೆ. ಆಮೇಲೆ ಮತ್ತೇನೋ ಕಷ್ಟ ಕಾರ್ಪಣ್ಯಗಳಿದ್ದು ದೂರ ಮಾಡ್ತಾಳೆ. ಚೆನ್ನಾಗಿದೆ ದೇವಸ್ಥಾನ, ಒಟ್ಟಿನಾಗ ಸ್ಟ್ರಾಂಗ್ ಇದೆ, ಪವರ್ಫುಲ್ಲಾಗಿ ಅಂದ್ಕೊಂಡಿದ್ದೆಲ್ಲ ನೆರವೇರ್ತದೆ. ತಾಯಿ ಸನ್ನಿಧಿ ಬನ್ನಿ, ನೀವು ಒಳ್ಳೇದು ಕೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಇದು 108 ಅಡಿ ನೋಡಿದಾಗ ಹೇಗೆ ಅನ್ಸುತ್ತೆ? ತಾಯಿ ಸಾಕ್ಷಾತ್ ದೇವಿನೇ ನೋಡ್ದಂಗೆ ಅನಿಸುತ್ತೆ, ವಿಶ್ವರೂಪ ಕೊಟ್ಟಂಗೆ ಆಗುತ್ತೆ. ಆ ಥರ ತಾಯಿ ನೋಡಿದಾಗ ಒಂದು ಸಮಾಧಾನ, ಶಾಂತಿ. ಇಲ್ಲಿ ಬಂದು ಇದ್ದಾಗ ಮನಸ್ಸು ಬೇಜಾರಾದ ಬಂದಾಗ ಏನೋ ಒಂಥರ ತಾಯಿ ಪ್ರೀತಿ ಸಿಗ್ದಂಗೆ ಆಗ್ತದೆ ಈ ದೇವಸ್ಥಾನಕ್ಕೆ ಬಂದಾಗ. ಓಕೆ, ಇಲ್ಲಿ ನಾವು ಸುಮಾರು ಕೇಳ್ಪಟ್ಟಿದ್ದೀವಿ, ಮಕ್ಕಳು ಆಗದೆ ಇರೋರು ಮಕ್ಕಳಾಗುತ್ತೆ. ಹೌದು, ಇಲ್ಲಿ ಮುನೇಶ್ವರ ದೇವಸ್ಥಾನ ಒಂದಿದೆ, ಅದು ಆಗಲಿ ಮಕ್ಕಳಾಗದಿದ್ರೆ ಮಕ್ಕಳು ಆಗುತ್ತೆ, ಆ ಶಕ್ತಿ ಇಲ್ಲಿದೆ. ಬನ್ನಿ, ನೀವು ಒಂದು ಸಾರಿ ನೋಡಿ, ಆ ತಾಯಿ ಕೃಪೆಗೆ ಪಾತ್ರರಾಗಿ. ನಮಗೆ ಒಳ್ಳೆಯದಾಗಿದೆ. ನಾವು ಅಂದ್ಕೊಂಡು ನಮ್ಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು, ಬಂದಿದ್ದ ಅದು ಸರೋಯಿತ್ತು. ಇದೆ, ನೋಡಿದ್ದೀವಿ ನಾವು. ಹೌದು, ಇಲ್ಲೇ ನಮ್ಮ ಕನಕಪುರದಲ್ಲಿ ನಮ್ಮ ಫ್ರೆಂಡ್ ಒಬ್ರು, ಅವರು ಎಷ್ಟೋ ವರ್ಷದಿಂದ ಹೆಣ್ಣು ನೋಡಿ ಮದುವೆ ಆಗಿರಲಿಲ್ಲ, ಅವ್ರಿಗೆ ಮದುವೆ ಆಯಿತು, ಇವಾಗ ಚೆನ್ನಾಗಿದ್ದಾರೆ, ಒಂದು ಮಗು ಆಗಿದೆ, ಅವರು ಚೆನ್ನಾಗಿದ್ದಾರೆ ಸಂಸಾರ. ಒಂದು ಪ್ರಕೃತಿಯ ಮಧ್ಯದಲ್ಲಿದೆ. ಹೌದು, ಇಲ್ಲಿ ಆಗೋ ನೇಚರ್ ಒಂದು ಪ್ರಕೃತಿ ಅಂದರೆ ಯಾವುದೊಂದು ಆಗಲಿ ಉದ್ಯಾನವನ ಥರ ಇದೆ. ಚೆನ್ನಾಗಿ ಅಕ್ಕಪಕ್ಕ ಬೆಟ್ಟ ಗುಡ್ಡ, ಅದರೊಳಗೆಲ್ಲ ಸೆಂಟ್ರೊಳಗೆ ತಾಯಿ ನೆಲೆಗೊಂಡಿದ್ದಾಳೆ, ಅದು ಚೆನ್ನಾಗಿದೆ. ಸೊ ನಮಸ್ತೆ ಸರ್, ನಿಮಗೆ ನನ್ನ ಬಗ್ಗೆ ಗೊತ್ತಿರ್ಬೋದು, ನಾನು ರಶ್ಮಿ ಅಂತ. ಸೊ ಈ ದೇವಸ್ಥಾನಕ್ಕೆ, ಪ್ರತ್ಯಂಗಿರ ದೇವಸ್ಥಾನಕ್ಕೆ ನಾನು ಇದು 3ನೇ ಸತಿ ನಾನು ಬರ್ತಾ ಇರೋದು. ತುಂಬಾ ಖುಷಿ ಆಯಿತು ನನಗೆ. ಹಲವಾರು ದೇವಸ್ಥಾನಗಳು ನಾನು ಸುತ್ತಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ರಾಮನಗರ ಜಿಲ್ಲೆಯಲ್ಲಿ 108 ಅಡಿ ಪ್ರತ್ಯಂಗಿರ ದೇವಿ ಸ್ಥಾಪನೆ ಮಾಡ್ತಿರೋದು ಇದನ್ನೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಆ್ಯಂಡ್ ಫುಲ್ ಪರಿಸರ ಮಧ್ಯದಲ್ಲಿರುವಂತಹ ದೇವಸ್ಥಾನ ಇದು. ಬಂದರೆ ಮನಸ್ಸಿಗೆ ಖುಷಿ ಆಗುತ್ತೆ, ನೆಮ್ಮದಿ ಆಗುತ್ತೆ. ಆ್ಯಂಡ್ ಇಲ್ಲಿ ಬಂದು ನನಗೂ ಈಗ ಹೊಸದಾಗಿ ದೇವಸ್ಥಾನಗಳಿಗೆಲ್ಲ ಸುತ್ತಾಡ್ತಿರ್ತೀನಲ್ವ, ಸೊ ಇಲ್ಲಿ ಬಂದು ನನಗೂ ನಂಬಿಕೆ ಬರೋದಕ್ಕೋಸ್ಕರ ನಾನು ಕೆಲವೊಬ್ಬರನ್ನ ಭೇಟಿ ಮಾಡಿದ್ದೆ.
ಅವ್ರ ಹತ್ರ ನಾನು ವಿಚಾರಿಸ್ಕೊಂಡೆ ಹೇಗನ್ನಿಸ್ತು ನಿಮಗೆ ದೇವಸ್ಥಾನದ ಬಗ್ಗೆ ಅಂತ. ಸೊ ಅವರು ಕೂಡ ಅವರ ಜೀವನದಲ್ಲಿ ನಡೆದಿರುವಂಥ ಕೆಲವೊಂದು ಕಹಿ ಘಟನೆಗಳೆಲ್ಲ ಸರಿ ಹೋಗಿದೆ, ಅವ್ರ ಜೀವನದಲ್ಲಿ ತುಂಬ ಒಳ್ಳೆಯದಾಗಿದೆ ಈ ದೇವಸ್ಥಾನಕ್ಕೆ ಬಂದು ಅಂತ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ನಾನು ಕೂಡ ಕೆಲವೊಂದು ಪರ್ಸ್ನಲ್ ವಿಷಯಗಳನ್ನ ನಾನು ಕೇಳ್ಕೊಂಡಾಗ ನನಗೂ ಖುಷಿ ಆಯಿತು. ಸೊ ಎಲ್ಲ ಹೇಳಿದ್ರು ಆ್ಯಂಡ್ ಮುಂದಕ್ಕೂ ನನಗೆ ಹೆಂಗಾಗತ್ತೆ ಚೆನ್ನಾಗಿರ್ತೀರಾ ಅಂತೆಲ್ಲ ಆಶೀರ್ವಾದ ಮಾಡಿದರು. ಸೊ ನನಗೂ ತುಂಬಾ ನಂಬಿಕೆ ಬಂತು ಆ್ಯಂಡ್ ಖುಷಿ ಆಯಿತು ಕೂಡ. ನೀವು ಕೂಡ ಬಿಡುವು ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಭೇಟಿ ಮಾಡಿ. ಆ್ಯಂಡ್ August 19, 2021ಗೆ ಪ್ರತ್ಯಂಗಿರ ದೇವಿ ಸ್ಥಾಪನೆ ಮಾಡ್ತಿದ್ದಾರೆ. ಹಲವಾರು ಜನ ಸೇರ್ತಾರೆ. ನೀವು ಕೂಡ ಬಿಡುವು ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಭೇಟಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ತಾಯಿನ ನಂಬಿ ಬನ್ನಿ, ನಿಮಗೂ ಒಳ್ಳೆಯದಾಗತ್ತೆ. ಎಲ್ಲ ತಾವು ಹೋಗಿ ಬಂದಿದ್ದು, ಎಲ್ಲೂ ಈ ಥರ ಹಿಂಗೆ ಅಂತ ಹೇಳಿರಲಿಲ್ಲ, ಈ ಥರ ಜೀವದಲ್ಲಿ ನಿಮ್ಗೆ ಕಾಯಿಲೆ ಇದೆ ಅಂತ ಹೇಳಿರಲಿಲ್ಲ, ನೀವು ಬೇರೆ ಥರನೇ ಹೇಳಿದರು. ಇಲ್ಲಿಗೆ ಬಂದ್ಮೇಲೆ ಎಲ್ಲ ನಿಜ ಹೇಳೋರು, ಹಿಂಗೆ ಆಗೈತೆ, ಇದೇ ಥರ ಆಗೈತೆ ನಿಮಗೆ ಅಂತ. ಅದಕ್ಕೆ ಈ ಥರ ಸಮಸ್ಯೆ ಆಗೈತೆ, ಈ ಥರ ಮಾಡ್ಕೋಬೇಕು ಅಂತ ಹೇಳೋದು. ತುಂಬ ಖರ್ಚು ಮಾಡಿದ್ವಿ. ತುಂಬ ಸುತ್ತ ಈ ಮೈಸೂರು ಇಡೀ ಈ ಕಡೆಗೆಲ್ಲ ಹೋಗಿ ಬಂದಿದ್ದೀವಿ, ಎಲ್ಲ ಸುಮಾರು ಖರ್ಚು ಮಾಡಿದ್ದೀವಿ, ದುಡ್ಡು ಖರ್ಚಾಗೈತೆ. ಆದರೆ ನಮಗೇನೂ ಇದಾಗಿಲ್ಲ, ಅವ್ರು ಕೊಟ್ಟಾಗಿಲ್ಲ. ನಮಗೂ ತಿರುಗಿ ಸಾಕಾಗೈತೆ. ಎಲ್ಲ ನೋಡಿ ಮಾಡಿ ಇಷ್ಟೆಲ್ಲ ಮಾಡಿದ್ರೂ ಏನು ನಮ್ಮ ಕಷ್ಟನೇ ಅರಿಯಲ್ವಲ್ಲ ಅನ್ನೋದೊಂದು ಕಷ್ಟ. ಯಾವ ದೇವ್ರಿಗೆ ಹೋದ್ರು ಮಾಡಿದ್ರು ಏನೂ ಆಗಲ್ವಲ್ಲ ಅಂತ. ಇಲ್ಲಿ ಯಾರೋ ಒಬ್ರು ಹೇಳಿದ್ರು, ಹಿಂಗೆ ಹೋದ್ರೆ ಎಲ್ಲ ಹೇಳ್ತಾರೆ, ಎಲ್ಲ ಮಾಡ್ತಾರೆ, ಒಳ್ಳೇದಾಯ್ತದೆ ಅಂತ. ಅವ್ರ ಮಾತು ಕೇಳ್ಕೊಂಡು ಇಲ್ಲಿಗೆ ಬಂದಿದ್ದು. ಇವತ್ತೇ ಫಸ್ಟ್ ಬಂದಿರೋದು ನಾವು. ಅಂದ್ರೆ ಗುರುಗಳು ನಿಮ್ಮ ಮುಖ ನೋಡಿದ ತಕ್ಷಣ ಹೇಳಿದ್ರೆ ಯಾವ ರೀತಿ ಇತ್ತು? ನಮ್ಮ ಮಗ ನೋಡ್ಕೊಂಡೇ ಹೇಳಿದ್ರು ಇದೇ ಥರ. ಅವ್ರು ಹೇಳಿದ್ದೆಲ್ಲ ಏನು ಅನಿಸ್ತು? ಎಲ್ಲ ಅವ್ರು ಹೇಳಿದ್ದೆಲ್ಲ ನಿಜನೇ. ಮೇಡಮ್, ಈಗ ಗುರುಗಳು ಹೇಳ್ತಾ ಇದ್ರೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಹೊಟ್ಟೆ ನೋವು ಇತ್ತು ಅಂತ, ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ಏನಾಗಿತ್ತು? ಅದ್ರ ಮುಂದೆ ಅಂದರೆ ಸಾನೇ ಸಮಸ್ಯೆ ಇತ್ತು. ನನ್ನ ಮನೆ ಕೊಂಡವಲ್ಲೇ ಒಂದು 2 ತಿಂಗಳಾಗಿತ್ತು. ಆ ಥರದ್ದೇನು ಹೇಳಿರಲಿಲ್ಲ ಯಾರೂ. ಇಲ್ಲಿ ಬಂದಮೇಲೆ ಇದೇ ಥರ ಆಗೈತೆ, ಈ ಥರ ಆಗೈತೆ ಅಂತ ಹೇಳಿ. ಎಷ್ಟು ದಿನದಲ್ಲಿ ಪರಿಹಾರ ಮಾಡಿಕೊಟ್ರು ಮೇಡಮ್? ಇವಾಗ ಚೆನ್ನಾಗಿದ್ದೀರಾ? ಅವು ಆ ಕಡೆ ಕೆಲವ್ರಿಗೆ ಇದೇ ಫಸ್ಟ್ ಇವತ್ತೇ ಬಂದಿರೋದು ನಾವು ಇಲ್ಲಿಗೆ. ಅವತ್ತಿಂದ ಬಂದಿಲ್ಲ ಅಲ್ವ ಅವಾಗ, ಬೇರೆಯವ್ರು ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿಗೆ ಬಂದಿದ್ದು ಇವತ್ತು. ಬಂದಮೇಲೆ ಪರವಾಗಿಲ್ಲ, ಇಷ್ಟು ಚೆನ್ನಾಗಿದ್ದೀವಿ. ತುಂಬ ಇತ್ತ ಕಡೆಗೆಲ್ಲ ಓಡಾಡಿದ್ದೀವಿ. ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಬೇರೆಯವರು ಬಂದು ತೋರಿಸ್ಕೊಳ್ಳಿ, ಅವ್ರದ್ದು ಚೆನ್ನಾಗಿ ಆಯ್ತಾರೆ ಅನ್ನೋ ಗ್ಯಾರಂಟಿ ಐತೆ.